welcome to our dignitaries. Ladies and gentlemen, I request you to please stand and welcome our dignitaries. Dignitaries to unfold the national flag. ಎಲ್ಲರೂ ಗೌರವಪೂರ್ವಕವಾಗಿ ಎದ್ದು ನಿಂತು ರಾಷ್ಟ್ರಧ್ವಜಕ್ಕೆ ಗೌರವ ಸಲ್ಲಿಸೋಣ. Let us salute our tricolor. Macaron. I request to stand for the gender. विजयी विश्व तिरंगा प्यारा
ಸ್ವತಂತ್ರ ದಿನಾಚರಣೆ ಅಂದ್ರೆ ನಮ್ಗೊಂಥರ ಹಬ್ಬ. ನಾವು ಓದ್ಬೇಕಾದ್ರೆ ಯಾಕೆ ಅಂದ್ರೆ ನಮ್ಗೇನು ಎಲ್ಲ ನಮ್ಮ ಸ್ವತಂತ್ರ ಸಿಕ್ಬಿಡದೆ ಅಂತ ನಮ್ಮನೆತನ ನೋಡ್ಕೊಳಕ್ ಹೋಗ್ಬೇಡ. ನಮ್ಮ ಹೆಂಡತಿ, ನಮ್ಮ ಮಕ್ಕಳು, ನಮ್ಮನೆ ನೋಡ್ಬೇಡ. ಇಡೀ ನೀವೆಲ್ಲ ನಮ್ಮ ಕುಟುಂಬದ ಥರ ನೋಡಿದ್ರೆ ಅವಾಗಲೇ ಸ್ವತಂತ್ರ ದಿನಾಚರಣೆ. ನಮಗೋಸ್ಕರ ದೇಶದಲ್ಲಿ ಎಷ್ಟು ಜನ ಕಾಯ್ತಾವ್ರೆ ಅಂದ್ರೆ ನಮ್ಮ ಮನೇಲಿ ಮಾತ್ರ ನಮ್ಮ ಹೆಂಡತಿ, ನಮ್ಮ ಮಕ್ಕಳು ಅಂತೀರ ಅಲ್ವರ. ನಾವು ದೇಶಕ್ಕೋಸ್ಕರ ಕಾಯ್ಬೇಕು. ಬಟ್ ದೇಶಕ್ಕೋಸ್ಕರ ಕಾಯ್ಬೇಕು ಅಂದ್ರೆ ನಾವಿಲ್ಲಿ ತಯಾರು ಮಾಡಬೇಕು. ನಿಮ್ಮ ಮಕ್ಕಳನ್ನ ನಾವು ತಯಾರು ಮಾಡಿದ್ರೆ ದೇಶಕ್ಕೆ ಹೋಗ್ತಾರೆ. ನಾವು ತಯಾರು ಮಾಡಲಿಲ್ಲ ಅಂದ್ರೆ ಎಲ್ಲಿ ಹೋಗ್ತಾರೆ ದೇಶ ಕಾಯಕ್ಕೆ? ಫಸ್ಟು ದೇಶ, ಆಮೇಲೆ ನಮ್ಮನೆ, ಆಮೇಲೆ ಮಕ್ಕಳು, ಹೆಂಡತಿ. ನಾವು ಏನ್ ಮಾಡಿದೀವಿ ಅನ್ನೋದು ಮುಖ್ಯ ಅಲ್ಲ, ನಾವು ದೇಶಕ್ಕೋಸ್ಕರ ಏನ್ ಮಾಡ್ತಾ ಇದೀವಿ ಅನ್ನೋದು ಮುಖ್ಯ. ಒಂದು ಎಜುಕೇಶನ್ ಈಗ ಎಜುಕೇಶನ್ ಪ್ರತಿಯೊಬ್ಬರಲ್ಲೂ ಇದ್ರೆ ನಮ್ಮ ಭಾರತ ದೇಶ ಬೆಳೀತದೆ. ಎಜುಕೇಶನ್ ಇಲ್ಲ ಅಂದ್ರೆ ಎಲ್ಲಿ ಬೆಳೀತದೆ? ನಾವು 80 ವರ್ಷದ ಹಿಂದಕ್ಕೆ ಹೋದ್ರೆ ದೀಪದಲ್ಲಿ ಓದಿಸ್ತಾ ಇದ್ರು. ನಮ್ಮ ತಂದೆ ತಾಯಿ, ನಿಮ್ಮ ಅಪ್ಪ ಅಮ್ಮ ನೀವು ಕೇಳಿರ್ಬೇಕು, ಕರೆಂಟ್ ಇರ್ಲಿಲ್ಲ, ಆಮೇಲೆ ಓದಕ್ ಕಳಿಸ್ತಿರ್ಲಿಲ್ಲ. ನಾವೇ ಒಂದು ಅರ್ಧದಲ್ಲಿ ನಾವು ಮಠದಲ್ಲಿ ಓದೋ ನಮ್ಗೆ ಬೆಳಿಗ್ಗೆ 7 ಗಂಟೆ ಊಟ ಕೊಟ್ರೆ ಸಾಯಂಕಾಲಕ್ಕೆ ಎಣ್ಣೆ ಸಿಕ್ತಿದ್ದು ಊಟ. ಅವಾಗ ಓದ್ಬೇಕು ಅಂತ ಇಷ್ಟಪಟ್ಟಿದ್ವಿ. ಮನುಷ್ಯ ಫಸ್ಟ್ ಎಜುಕೇಶನ್ ಅಲ್ಲಿ ನಾವು ಮುಂದೆ ಬಂದ್ರೆ ನಮ್ಮ ಇಂಡಿಯಾ ಮುಂದೆ ಬಂದರೆ. ಒಂದು ಮನೇಲಿ ಒಬ್ಬ ಮಗು ಎಜುಕೇಶನ್ ಆದ್ರೆ ಇಡೀ ಕುಟುಂಬನೇ ಸಾಕ್ತಾರೆ. ಆ ಮನೇಲಿ ಎಜುಕೇಶನ್ ಒಬ್ಬ ಮಗು ಇಲ್ಲ ಅಂದ್ರೆ ಮಾಮೂಲಿ ನಮ್ಮ ದೇಶ, ಅವ್ರ ಮನೆ ಬಡತನ ಆದ್ರೆ ನಮ್ಮ ದೇಶನೇ ಬಡತನ ಇದ್ದಂಗೆ. ಎಲ್ಲರೂ ಎಜುಕೇಶನ್ ಬಗ್ಗೆ